ಗಂಟೆ ನಮಗೆ ಈ ರೈಲಿಂಗ್ಸ್ ಏನಿದೆಯಲ್ಲ ಇಷ್ಟು ಹೊಸ ಐಟಮ್ಸ್ ಗಳೆಲ್ಲ ಬಂದು ಸ್ಟೋರೇಜ್ ಇದೆ. ಇಲ್ಲೊಂದು ನಮಗೆ ಶೂ ಸ್ಟ್ಯಾಂಡ್ ಕೂಡ ಒಳಗಡೆ ಇದೆ. ಸೊ ಇಷ್ಟೇ ನಮಗೆ ಇಲ್ಲಿ ಮನೆ ಮುಂದೆನೆ ಜಾಗ ಇದೆ ಸರ್. ಆಲ್ಮೋಸ್ಟ್ ನಮ್ಗೆ ಒಂದು 4 ಅಡಿಗೆ ಹತ್ತತ್ರ ಒಂದು 8 ಅಡಿ ಹತ್ತರ ಜಾಗ ನಮ್ಗೆ ಇಲ್ಲೇ ಸಿಗ್ತಾ ಇದೆ. ಮತ್ತೆ ಇಲ್ಲೂ ಕೂಡ ಎಂಟ್ರೆನ್ಸ್ಗೂ ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಇಷ್ಟು ಸ್ಪೇಸ್ ಇರೋದ್ರಿಂದ ನಮಗೆ ಮನೆ ಮುಂದೆ ಎಂಟ್ರೆನ್ಸ್ಗಾಗ್ಲಿ ಮುಂದೆಗಡೆ ಪಾರ್ಕ್ ಬಾಲ್ಕನಿಯಲ್ಲಿ ಕುಂತ್ಕೊಳ್ಳೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಯಾವುದೇ ತರದ ತಗೊಳ್ಳೋವೇನಿಲ್ಲ. ಆಮೇಲೆ ಈ ಬಾಲ್ಕನಿನಲ್ಲಿ ಎಕ್ಸಾಕ್ಟ್ಲಿ ನಾವು ಎಂಟ್ರಿ ಏರಿಯಾ ಆಗಿರೋದ್ರಿಂದ ಇಲ್ಲೆಲ್ಲ ಕಂಪ್ಲೀಟ್ ಆಗಿ SS ಅಲ್ಲೇ ತಗೊಂಡಿದೀವಿ. ಇಲ್ಲೆಲ್ಲೂ ಕೂಡ ಗೋಡೆ ಕಟ್ಟಿ ಜಾಮ್ ಮಾಡ್ಕೊಂಡಿಲ್ಲ. ಸೊ SS ರೈಲಿಂಗ್ಸ್ ಮತ್ತೆ ಗ್ಲಾಸ್ ಇಂಟಿಗ್ರೇಟ್ ಆಗಿದೆ. ಮತ್ತೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೈಲಿಂಗ್ಸ್ ಅಂತಾನು ಹೇಳ್ಬೋದು. ಮತ್ತೆ ಲೀಫ್ ಡಿಸೈನ್ಸ್ ಹೆಚ್ಚಿಂಗ್ ಆಗಿದೆ ಗ್ಲಾಸ್ ಮೇಲೆ. ಅದು ಕಂಪ್ಲೀಟ್ ಆಗಿ ಸ್ಟಿಕ್ಕರ್ ಎಲ್ಲಾನು. ಅಂಡ್ ಆಮೇಲೆ ಸರ್ ಒಂದು ಫೀಟ್ ಹೈಟ್ಗೆ ನಾವು ಎಲ್ಲ ಕಡೆನೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. 1 ಫೀಟ್ ಹೈಟ್ಗೆ ನಾವು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡು ಅದಕ್ಕೆ ಗ್ರಾನೈಟ್ ಫಿನಿಶಿಂಗ್ ಕೂಡ ಕೊಟ್ಬಿಟ್ಟಿದ್ದೀವಿ. ಸೊ ಆನ್ ದ ಟಾಪ್ ಆಫ್ ಮತ್ತೆ ಸೈಡ್ಗೆಲ್ಲಾನು. ಅಂಡ್ ಇದು ನೋಡ್ಬೋದು ಸರ್, ಎಂಟೈರ್ಲಿ ಒಂದು ಬಿಗ್ ಡೋರ್ ಫಾರ್ ಓನರ್ ಎಂಟ್ರಿ ಹೌಸ್ಗೆ ಅಂತ ಹೇಳ್ಬೋದು. ಅಂಡ್ ಆಮೇಲೆ ಅದೇ ಕೆಳಗಡೆ ಏನು ಪಾರ್ಕಿಂಗ್ ಟೈಲ್ಸ್ ಹಾಕೋದು ಸರ್, 2x4 ಟೈಲ್ಸ್ ಅದೇ ಇಲ್ಲಿ ಕಂಟಿನ್ಯೂ ಆಗಿದೆ. ಮತ್ತೆ ಡಾರ್ಕ್ ಲೈಟ್ ಮತ್ತೆ ಡಾರ್ಕ್ ಬಾರ್ಡರ್ಸ್ ಅಂತ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಅಂಡ್ ಇಲ್ಲಿ ದೊಡ್ಡದೊಂದು ಡೋರ್ನ ನಾವು ಇವಾಗ ತೋರ್ಸಕ್ ಹೋಗ್ತಾ ಇದೀವಿ ಸರ್. ಆಲ್ಮೋಸ್ಟ್ ಮನೆ ಚಿಕ್ಕದಾದ್ರೂ ಡೋರ್ ದೊಡ್ಡದಾಗಿ. ಆಮೇಲೆ 8x4 ಸೈಜ್ ಇದೆ ಸರ್, ಎಲ್ಲ ಟೀಕುಡ್ಗೆ ಹೋಗಿದೀವಿ. ಅಂಡ್ 8x4 ಸೈಜು ಮತ್ತೆ ಜೊತೆನಲ್ಲಿ ಫ್ರೆಂಚ್ ವಿಂಡೋ ಅದರಲ್ಲಿ ಅಟ್ಯಾಚ್ ಬಂದಿದೆ. ಓಪನಬಲ್ ವಿಂಡೋಸ್ ಅದೆರಡೂ ಕೂಡ. ಅಂಡ್ ಡೋರ್ ಬಂದ್ಬಿಟ್ಟು ರೆಡಿಮೇಡ್ ಡೋರ್ ಸರ್. ರೆಡಿಮೇಡ್ ಡೋರ್ ಮತ್ತೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. 8x4 ಬಂದಾಗೆಲ್ಲ ನಾವು ಆಲ್ಮೋಸ್ಟ್ 1.5 ಇಂಚ್ ಡೋರ್ ಥಿಕ್ನೆಸ್ ಬರೋದು 1.25 ಇಂಚ್ ಬರುತ್ತೆ. ಇದು ಸ್ವಲ್ಪ ಹೆವಿ ಇದೆ. ಆಮೇಲೆ ಮಲ್ಟಿ ಲಾಕ್ಸ್ ಒಂದೇ ಅದರಲ್ಲಿ ಆಕ್ಸೆಸ್ ಮಾಡೋ ಥರದ್ದು ಲಾಕ್ಸ್ ಕೂಡ ತಗೊಂಡಿದ್ವಿ. ಮತ್ತೆ ಇಲ್ಲಿ ಆರ್ಡರ್ ಬದೆಲ್ಲ ಏನು ಕೊಟ್ಟಿಲ್ಲ ಸರ್, ಆಚೆ ಕಡೆ ಲಾಕ್ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ಜಸ್ಟ್ ಒಂದು ಹ್ಯಾಂಡಲ್ ಒಂದು ಕೊಟ್ಟಿದ್ದೀವಿ ಸರ್. ಹ್ಯಾಂಡಲ್ ಒಂದು ಕೊಟ್ಟಿದ್ದೀವಿ. ಈ ಥಿಕ್ನೆಸ್ ತೋರಿಸಬಹುದು ಸರ್ ನೀವು. ಇಲ್ಲಿಂದ ಫ್ರೇಮ್ ಥಿಕ್ನೆಸ್ ಅಲ್ವಾ, ನೀವು ತೋರಿಸಬಹುದು ಸರ್. ತುಂಬಾನೇ ದಪ್ಪ ಬಂದಿದೆ ಸರ್ ಇದು. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ನಿಮಗೆ 6 ಇಂಚಸ್ಗಿಂತ ಜಾಸ್ತಿ ಇದೆ. ಅದು ಆ ಕಡೆ 2 ಇಂಚು ಒಳಗಡೆ ತಟ್ಟಿದೆ ಸರ್. ಟೋಟಲ್ 8 ಇಂಚ್ ಇದೆ. 8x4 ಅಂತ ಹೇಳ್ಬೋದಲ್ವಾ ಸರ್ ಇದು? 8x4 ಹೆವಿ ಬಂದಿದೆ. ಅಂಡ್ ಇದು ಗ್ಲಾಸ್ ತಗೊಂಡಿದ್ದಾರೆ ನೋಡಿ. ಹೌದು ಸರ್, ಯಾಕಂದ್ರೆ ಇದು ಪ್ಲೇನ್ ಗ್ಲಾಸ್ ತಗೊಳಕ್ಕೆ ಅಂತ ಪ್ಲಾನ್ ಮಾಡಿದ್ದು. ಸಾಕಷ್ಟು ವೆಂಟಿಲೇಷನ್ ಇದೆ. ಮತ್ತೆ ಈ ಕಡೆ ಜಾಗ ಬಿಟ್ಟಿರೋದ್ರಿಂದ ಅಲ್ಲೂ ವಿಂಡೋ ಕೊಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ನಮಗೆ ಡಿಸೈನರ್ ಗ್ಲಾಸ್ ನ ಕೊಟ್ಟಿದ್ದೀವಿ ಸರ್. ಡಿಸೈನ್ ಇಂಟಿಗ್ರೇಟ್ ಆಗಿದೆ. ಒಂದು ಚೆನ್ನಾಗಿ ಕಾಣಿಸಿದೆ ಅಂತ. ಲುಕ್ ಸೂಪರ್ ಆಗಿ ಬರ್ತಾ ಇದೆ ಸರ್. ಲಿವಿಂಗ್ ತುಂಬಾನೇ ದೊಡ್ಡದು ಅನಿಸ್ತಾ ಇದೆ. ಲಿವಿಂಗ್ ಅಂತೂ ನೀವು ಗ್ಯಾರಂಟಿ ನೀವು ಬಿಲೀವೇ ಮಾಡಲ್ಲ, ಆ ತರ ಬಂದಿದೆ ಅಂತ ಹೇಳ್ಬೋದು. ಕಿಚನ್ ಅಷ್ಟೇನೆ. ಸೊ ಯಾರು ಇವಾಗ 15x40 ಇರೋರು ಡೆಫಿನೆಟ್ಲಿ ಮತ್ತೆ ಇನ್ಸ್ಪೈರ್ ಆಗ್ಬಿಡ್ಬೋದು. ಆ ತರ ಲಿವಿಂಗ್ ಎಲ್ಲ ಬಂದಿದೆ. ಸೊ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ನಾವು ಇಲ್ಲಿ ಏನೇನು ತಗೊಂಡಿದ್ವಿ ಅಂತಂದ್ರೆ ಎಂಟೈರ್ ಏರಿಯಾಗೆ ನಮಗೆ ಕಂಪ್ಲೀಟ್ ಲಿವಿಂಗ್ ತಗೊಂಡ್ಬಿಟ್ಟಿದ್ವಿ ಸರ್ ನಾವು. ಆಲ್ಮೋಸ್ಟ್ ನಮಗೆ ಅಗಲ 15 ಅಡಿನಲ್ಲಿ ಆ ಕಡೆ ಒಂದು ಸ್ವಲ್ಪ ವಾಲ್ ಥಿಕ್ನೆಸ್ ಅದಿದೆ ಅಂತ ಹೋದ್ರೆ ನಮ್ಗೆ ಹತ್ತತ್ರ 13 ಅಡಿ ಅಗಲ ಸಿಕ್ಕಿದೆ ಸರ್. 13 ಅಡಿಗೆ ನಮ್ಗೆ ಒಂದು 17 ಅಡಿ ಗಂಟೆ ಲೆಂತ್ ಗಂಟೆ ಫುಲ್ ಲಿವಿಂಗ್ ಅಂತಂದ್ರೆ ಇಟ್ಕೊಂಡಿದೀವಿ ಸರ್. ಕಂಪ್ಲೀಟ್ ಆಗಿ ನೋಡಬಹುದು. ಆಮೇಲೆ ನಮಗೆ ವೆರಿ ಸ್ಪೇಷಿಯಸ್ ಆಗಿದೆ ಸರ್. ನಾವು ಆಲ್ಮೋಸ್ಟ್ ಇಲ್ಲಿ ಎಲ್ ಶೇಪ್ ಸೋಫಾನ ಇಟ್ಕೊಂಡು ಕಂಪ್ಲೀಟ್ ಆಗಿ ಟಿವಿ ಪ್ಯಾನಲಿಂಗ್ ನೋಡ್ಬೋದು ಸರ್, ಎಷ್ಟು ಏರಿಯಾ ಸಿಕ್ಕಿದೆ ಅಂತ. ಕಾರ್ನರ್ ಪೂರ್ತಿ ಟಿವಿ ಪ್ಯಾನಲಿಂಗ್ ಮಾಡ್ಬಿಟ್ಟಿದ್ದಾರೆ. ಕಾರ್ನರ್ ಪೂರ್ತಿ ಟಿವಿ ಪ್ಯಾನಲಿಂಗ್ ಬಂದ್ಬಿಟ್ಟಿದೆ. ಆಮೇಲೆ ಅದಕ್ಕೆ ಕಂಟಿನ್ಯೂಟಿ ಅಂತ ಹೇಳಿ ಸ್ಟೇರ್ಕೇಸ್ ಮೇಲೆ ಅಪ್ ಆಗಿರೋದು ಕೂಡ ಯುಟಿಲೈಸ್ ಆಗಿದೆ ಸರ್. ಸೊ ಇದರಲ್ಲಿ ಎಂಟೈರ್ ಇದರಲ್ಲಿ ನಾವು ಎಲ್ಲೂ ಕೂಡ ಒಂದು ಸ್ಪೇಸ್ ವೇಸ್ಟ್ ಆಗಿದೆ ಅಂತ ಹೇಳಂಗೆ ಇಲ್ಲ ಸರ್. ಇಲ್ಲಿ ನೋಡ್ಬೋದು ಸರ್, ಚಿಕ್ಕದೊಂದು ಗೋಡೌನ್ ತರನೂ ಇದೆ. ನಾವು ಆಲ್ರೆಡಿ ಸೈಕಲ್ ಇಟ್ಬಿಟ್ಟಿದ್ದಾರೆ. ಇದಕ್ಕೆ ಬೇಕಾದ್ರೆ ನಾವು ಇಂಟೀರಿಯರ್ ಮಾಡ್ಕೊಂಡು ಇದಿಷ್ಟು ನಮಗೆ ಸ್ಟೋರೇಜ್ ಯೂನಿಟ್ ಆಗುತ್ತೆ. ಇದನ್ನೆಲ್ಲ ಇಟ್ಕೊಳ್ಳೋಕೆ. ಆಮೇಲೆ ಎಲ್ಲ ಇದರಲ್ಲಿ ಲಿವಿಂಗ್ ಅಲ್ಲಿ ಅಂತಂದ್ರೆ ನಾವು ಅದೇ ಕೆಳಗಡೆ ಟೈಲ್ಸ್ ನೋಡೋದಿಲ್ಲ ಸರ್, ಅದೇ 2x4 ಟೈಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ಪೇಂಟಿಂಗು ಬ್ಲೂ ಕಲರ್ ಫುಲ್ ಬಾಡಿಗೆ ಅದನ್ನೇ ಇಟ್ಕೊಂಡಿದೀವಿ. ಮತ್ತೆ ಇದೊಂದು ನಮಗೆ ಆಲ್ಮೋಸ್ಟ್ ನಮಗೆ ಲೈಟ್ ಆರೆಂಜ್ ಕಲರ್ ನಾವು ಕಂಪ್ಲೀಟ್ ಇದನ್ನ ಹೈಲೈಟರ್ ವಾಲ್ ಅಂತ ಹೇಳಿ ಇದನ್ನ ತಗೊಂಡಿಟ್ಕೊಂಡಿದ್ದೀವಿ. ಮಸ್ಟರ್ಡ್ ಕಲರ್. ಹೌದು ಸರ್, ಮಸ್ಟರ್ಡ್ ಕಲರ್ ಅಲ್ಲಿ ತಗೊಂಡ್ಬಿಟ್ಟಿದೀವಿ. ಅದೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಮಗೆ ಮೆಟ್ಲುಗಳು ಫೋಲ್ಡೆಡ್ ಸ್ಟೆಪ್ಸ್ ಕಾಣಿಸುತ್ತೆ ನೋಡಿ ಸರ್. ಇಲ್ಲಿ ಗಂಟ ಮಾತ್ರ ನಾವು ಬೇಸ್ ಸ್ಲ್ಯಾಬ್ ಕೊಟ್ಟಿದೀವಿ. ಇದು ಎಕ್ಸ್ಪೋಸ್ ಇರೋದ್ರಿಂದ ಇದೆಲ್ಲ ಫೋಲ್ಡೆಡ್ ಸ್ಟೆಪ್ಸ್ ತಗೊಂಡ್ಬಿಟ್ಟಿದ್ದೀರಲ್ವಾ, ಅದು ಕೂಡ ಒಂದು ಗ್ರ್ಯಾಂಡ್ ಲುಕ್ ಅಂತ ಹೇಳಿ. ದೇವ್ರ ಮನೆ ಸರ್ ಸೈಜ್ ಸರ್, ದೇವ್ರ ಮನೆ ಸೈಜ್ ಇದನ್ನ ಆಲ್ಮೋಸ್ಟ್ ಇದನ್ನ ಆಮೇಲೆ ಪ್ಲಾನ್ ಮಾಡಿ ಫಿಕ್ಸ್ ಮಾಡಿರೋದು ಸರ್. ಇಂಟೀರಿಯರ್ ಮಾಡಿರೋದು. ಇದನ್ನ ಈ ಸ್ಪೇಸ್ ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಮಾಡಿದಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನಂತಂದ್ರೆ ಪ್ರೀಕಾಸ್ಟ್ ಸ್ಲ್ಯಾಬ್ ಯೂಸ್ ಮಾಡಿದೀವಿ ಸರ್. ಗೋಡೆ ಕಟ್ಟಿದ್ರೆ ಜಾಗ ಸಾಲಲ್ಲ ಅಂತ ಹೇಳ್ಬಿಟ್ಟು. ಸೊ 2 ಸೈಡು ನಮಗೆ ಪ್ರೀಕಾಸ್ಟ್ ಸ್ಲ್ಯಾಬ್ ಇದೆ ಸರ್. ಓಪನ್ ಮಾಡಿ ಸರ್. ಎಷ್ಟು ಇರ್ಬೋದು ದೇವ್ರ ಮನೆ ಸೈಜ್ ಸರ್? ಇದು ನಮ್ಗೆ ಆಲ್ಮೋಸ್ಟ್ 3x3 ಇದೆ ಸರ್. 3x3 ಇದೆ. ಇದೆರಡು ಪ್ರೀಕಾಸ್ಟ್ ಸ್ಲ್ಯಾಬ್ ವಾಲ್ಸ್ ಸರ್. ಗೋಡೆ ಇದ್ರಲ್ಲಿ ಕಟ್ಟಿಲ್ಲ. ಮತ್ತೆ ಅದಕ್ಕೂ 4 ಇಂಚ್ ಆಚೆ ಬಂತು ಅಂದ್ರೆ ಆ ಕಡೆ ಆಚೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ 2 ಸೈಡ್ ಎಲ್ ಶೇಪ್ ಅಲ್ಲಿ ಪ್ರೀಕಾಸ್ಟ್ ಸ್ಲ್ಯಾಬ್ ಹಾಕ್ಬಿಟ್ಟು ಕೆಳಗಡೆ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟಿದೀವಿ. ಮತ್ತೆ ಇನ್ ಮಿಕ್ಕಿದೆಲ್ಲ ಇಂಟೀರಿಯರ್ ಅಲ್ಲಿ ಆಗಿದೆ ಸರ್. ಮತ್ತೆ ಡೋರ್ಸ್ ಆಗ್ಬೋದು, ಮತ್ತೆ ಪ್ಯಾನಲಿಂಗ್ ಆಗ್ಬೋದು ಇದೆಲ್ಲಾನು. ಅಂಡ್ ಈ ಕಡೆ ಕೂಡ ಕಂಪ್ಲೀಟ್ ಗ್ಲಾಸ್ ನ ಇಂಟಿಗ್ರೇಟ್ ಮಾಡಿದೀವಿ. ಗ್ಲಾಸ್ಗೆ ಒಂದು ದೇವ್ರ ಫೋಟೋನು ಕೂಡ ಇಂಟಿಗ್ರೇಟ್ ಆಗಿದೆ ಸರ್. ಚೆನ್ನಾಗಿ ಬಂದಿದೆ ಸರ್. ಇದು
ಚೆನ್ನಾಗಿ ಬಂದಿದೆ ಸರ್. ಅಂದ್ರೆ ಡಿಫ್ರೆಂಟ್ ಲುಕ್ ಅಂತ ಹೇಳ್ಬೋದು. ಆಮೇಲೆ ಡೋರ್ ಬಗ್ಗೆ ಹೇಳೋದಾದ್ರೆ ಸರ್, ಡೋರು ಫುಲ್ ಗ್ಲಾಸ್ ತೊಗೊಂಡಿದ್ವಿ ಇದರಲ್ಲಿ. ಮತ್ತೆ ಓಮ್ ಡಿಸೈನ್, ಬೆಲ್ ಡಿಸೈನ್ ಅದೆಲ್ಲನೂ ಕ್ಲೈಂಟ್ ಯಾವ ಥರ ರಿಕ್ವೈರ್ಮೆಂಟ್ ಕೇಳಿದ್ರು ಆ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಸ್ಟೆಪ್ನ ರೈಸ್ ಮಾಡಿದ್ವಿ ಸರ್, ನಾರ್ಮಲ್ ಫ್ಲೋರ್ಗಿನ್ನ ಒಂದು 6 ಇಂಚ್ನ ರೈಸ್ ಮಾಡಿದ್ದೀವಿ. ಒಳಗಡೆ ಆರಾಮಾಗಿ ಒಬ್ರು ನಿಂತ್ಕೊಂಡು ಆರಾಮಾಗಿ ಸಫಿಷಿಯೆಂಟ್ ಪೂಜೆ ಮಾಡ್ಕೋಬಹುದು. ಇಲ್ಲೆಲ್ಲ ನಾವು ಪೂಜೆ ಟೈಮಲ್ಲಿ ಎಲ್ಲ ಕೂತ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಸಫಿಷಿಯೆಂಟ್ ಸ್ಪೇಸ್ ಇದೆ. ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಎಲ್ಲ ಪ್ಲೈವುಡ್ ಅಲ್ಲಿ ಆಗಿರೋದು ಸರ್. ಪ್ಲೈವುಡ್ ಅಲ್ಲಿ ನಮಗೆ ಒಂದು ಗೋಪುರದ ಡಿಸೈನ್ ಆಗ್ಬೋದು, ಅದೆಲ್ಲ ಪ್ಲೈವುಡ್ ಅಲ್ಲಿ ಡಿಸೈನ್ ಬಂದಿರೋದು ಸರ್. ಫಾಲ್ ಸೀಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ನಮ್ಮ ಬಜೆಟ್ ಒಳಗಡೆ ಸರ್ ಫಾಲ್ ಸೀಲಿಂಗು ಇಂಟೀರಿಯರ್ ಎಲ್ಲ ಇನ್ಕ್ಲೂಡ್ ಆಗಿಲ್ಲ, ಅದೆಲ್ಲ ಅಡಿಷನ್ ಅಲ್ವಾ ಅದರಲ್ಲೆಲ್ಲ ಮುಗ್ದಿದೆ ಅನ್ಕೊಂಡ್ಬಿಡ್ತಾರೆ. ಓಕೆ ಸರ್, ಕಿಚನ್ ಎಂಟ್ರಿ ಕೊಡೋಣ. ಕಿಚನ್ ಎಂಟ್ರಿಗೆ ಹೋಗೋಣ. ಬಟ್ ಇಲ್ಲಿ ನೋಡ್ಬೋದು ಸರ್, ಎಂಟ್ರಿನೇ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಸ್ವಲ್ಪ ಇಂಟೀರಿಯರ್ ಅಂತಂದೇಳಿ ವಾಲ್ ಕಟ್ಬಿಟ್ಟಿದೀವಿ. ಇಂಟೀರಿಯರ್ ಎಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಸರ್ ಎಲ್ಲ ಎಂಟೈರ್ ಮನೆಗೆ. ಸೊ ಇಂಟೀರಿಯರ್ ಹಂಗಾಗಿ ನಾವು ಮಾಡಿಲ್ಲ, ಕ್ಲೈಂಟ್ ಸ್ಕೋಪ್ ಅಂತಾನೆ ಮಾಡಿಸ್ಬಿಟ್ಟು ರೆಡಿ ಮಾಡಿದೀವಿ. ಸೊ ಈ ಕಿಚನ್ ನಲ್ಲಿ ನೋಡ್ಬೋದು ಸರ್, ಇಲ್ಲಿ ಯಾವುದೇ ತರದ ನಾವು ರೂಮ್ನ ಇಂಟಿಗ್ರೇಟ್ ಮಾಡಿಲ್ಲ ಸರ್. ಈ ಎಂಟೈರ್ ಮನೆಗೆ ಈ ಫ್ಲೋರ್ಗೆ ನಾವು ಯಾವುದೋ ರೂಮ್ ತೊಗೊಂಡಿಲ್ಲ. ಸೊ ಹಂಗಾಗಿ ನಮಗೆ ದೊಡ್ಡ ಸ್ಪೇಷಿಯಸ್ ಆಗಿ ಒಂದು ಕಿಚನ್ ಬಂದಿದೆ ಸರ್. ಫ್ಲೋರ್ ಯಾವ್ದು ಸರ್ ಇದು? ಸರ್ ಫ್ಲೋರು ಕೂಡ 2x4 ಟೈಲ್ಸೇನೆ. 2x4 ಟೈಲ್ಸ್ ನಮಗೆ ಏನೋ ಅಲ್ಲಿ ಹಾಲೆಲ್ಲ ಲೈಟ್ ಕಲರ್ ತಗೊಂಡಿದ್ವಿ, ಇಲ್ಲಿ ಡಾರ್ಕ್ ಕಲರ್ ತಗೊಂಡಿದ್ವಿ, ಕಾಂಬಿನೇಷನ್ ಮಾಡ್ಕೊಂಡಿದ್ವಿ ಸರ್. ಇದರಲ್ಲಿ ಸರ್ ಎಕ್ಸ್ಪೆಷಲಿ ನಾವ್ ಏನೇನು ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಡ್ತೀನಿ ಸರ್. ಅಂದ್ರೆ ಸರ್ ಇವಾಗ ನೋಡಿ, ಈಸ್ಟ್ ಫೇಸಿಂಗ್ ಸೈಡ್ ಇದು ಆಕ್ಚುಲ್ ಆಗಿ ನಮ್ಗೆ ಅಲ್ಲೇನೆ ಕಿಚನ್ ಬರ್ಬೇಕಾಗಿತ್ತು. ಕಿಚನ್ ಅಲ್ಲಿ ಕೊಟ್ಬಿಟ್ಟು ನಾವು ಇಲ್ಲಿ ಮಧ್ಯದಲ್ಲಿ ಸ್ಟೇರ್ ಕೇಸ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನಮ್ಗೆ ಮಾಸ್ಟರ್ ಬೆಡ್ರೂಮ್ ಅಂತ ನಾವು ನೋಡಕ್ ಹೋಗ್ತೀವಿ ಅಂತಂದ್ರೆ 100% ಈ ಪ್ಲಾನೇ ಬರ್ತಾ ಇರ್ಲಿಲ್ಲ, ಇಷ್ಟು ಸ್ಪೇಷಿಯಸ್ ಆಗಿ ಬರ್ತಾನೆ ಇರ್ಲಿಲ್ಲ. ಅದಕ್ಕೆ ಕಿಚನ್ ಸೆಕೆಂಡ್ ಆಪ್ಷನ್ ವಾಯುಮೂಲೆಗೆ ಅಂತ ಬಂದಿದ್ದೀವಿ ಸರ್. ಇದು ನಮಗೆ ಕುಬೇರ ಮೂಲೆ ಬರುತ್ತೆ, ಇದು ನಮಗೆ ವಾಯುಮೂಲೆ ಬರುತ್ತೆ, ಅಗ್ನಿಮೂಲೆ ಅಲ್ಲಿ ಬರುತ್ತೆ ಸರ್. ಸೊ ಹಂಗಾಗಿ ನಾವು ಸೆಕೆಂಡ್ ಆಪ್ಷನ್ ಬಂದಿರೋದ್ರಿಂದ ಏನಾಗಿದೆ, ನಮಗೆ ಕಂಪ್ಲೀಟ್ ಸ್ಪೇಷಿಯಸ್ ಆಗಿ ಕಿಚನ್ ಸಿಕ್ಬಿಟ್ಟಿದೆ ಸರ್. ಫುಲ್ ದೊಡ್ಡದಾಗಿ ಕಿಚನ್ ಸಿಕ್ಕಿದೆ ನೋಡ್ಬೋದು. ನಮಗೆ ಕಡಿಮೆ ಅಂತಂದ್ರೂ ಇದು ನಮಗೆ ಲೆಂತ್ ವೈಸ್ ನಮಗೆ ಒಂದು ಮಿನಿಮಮ್ ಒಂದು 12 ಅಡಿ 13 ಅಡಿ ಮೇಲೆ ಸಿಗುತ್ತೆ. 12-13 ಅಡಿ ಲೆಂತ್ ಸಿಗುತ್ತೆ. ಮತ್ತೆ ಇಷ್ಟು ಸ್ಪೇಸ್ ಇಲ್ಲೇ ಡೈನಿಂಗ್ ಏರಿಯಾ ಮಾಡ್ಕೋಬಹುದು, ಡೈನಿಂಗ್ ಮಾಡ್ಕೋಬಹುದು, ಫ್ರಿಡ್ಜ್ಗೆ ಆಗ್ಬೋದು, ಎಲ್ಲದಕ್ಕೂ ಸಫಿಷಿಯಂಟ್ ಸ್ಪೇಸ್ ಇದೆ ಸರ್. ಇಲ್ಲಿ ಆರಾಮ ಒಂದು ಚಿಕ್ಕದು ಬ್ರೇಕ್ಫಾಸ್ಟ್ ಕೌಂಟರ್ ಕ್ರಿಯೇಟ್ ಮಾಡ್ಕೋಬಹುದು, ಎಲ್ಲಾನು ಮಾಡ್ಕೋಬಹುದು. ಎಕ್ಸ್ಪೆಷಲಿ ಈ ಮೂಲೆ ನಮಗೆ ಕುಬೇರ ಮೂಲೆ ಬರೋದ್ರಿಂದ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ಸೆಟಪ್ ನ ಕೊಟ್ಟಿದ್ದೀವಿ ಸರ್. ಇಲ್ಲೂ ಕೂಡ ಸ್ಟೋರೇಜ್ ನ ಏನಾದ್ರು ನಾವು ಕಿಚನ್ ಸ್ಟೋರೇಜ್ ನ ಯೂಸ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಕಂಪ್ಲೀಟ್ ಆಗಿ ಲಾಫ್ಟ್ ಕೊಟ್ಬಿಟ್ಟಿದೀವಿ. ಲಾಫ್ಟ್ ಮೇಲ್ಗಡೆ ಕಂಪ್ಲೀಟ್ ಆಗಿ ಕ್ಲೋಸ್ ಇದೆ ಅಂತ ಹೇಳ್ಬೋದು. ಆಮೇಲೆ ಇದೆಲ್ಲ ಇಂಟೀರಿಯರ್ ಆದ್ಮೇಲೆ ಹಾಕಿರೋದ್ರಿಂದ ಜೆಟ್ ಬ್ಲಾಕ್ ಕಲ್ನ ಯೂಸ್ ಮಾಡಿದೀವಿ ಸರ್. ಇದಕ್ಕೆ ಕೌಂಟರ್ ಆಗಿ ಮೇಲ್ಗಡೆ ಜೆಟ್ ಬ್ಲಾಕ್ ಯೂಸ್ ಮಾಡಿದೀವಿ. ಅಂಡ್ ಅದಕ್ಕೆ ಒಂದು ಚಿಕ್ಕದಾಗ ಒಂದು ಬಾರ್ಡರ್ ಕೂಡ ಮಾಡಿದೀವಿ, ಸ್ಟಾಪರ್ ಕೂಡ ಕೊಟ್ಟಿದೀವಿ ಸರ್. ಆಮೇಲೆ ಕಿಚನ್ ಬ್ಯಾಕ್ ಸ್ಲಾಶ್ ಟೈಲ್ಸ್ ನೋಡಬಹುದು ಸರ್. ಇದು ಕೂಡ 2x4 ಟೈಲ್ಸ್. ಇದನ್ನು ಆಲ್ಮೋಸ್ಟ್ ಒಂದು ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ವಿ ನಾವು, ನಮ್ದೇ ಬಿಲ್ಡಿಂಗ್ ಅಲ್ಲಿ ಹಾಕಿರೋದನ್ನ. ಅದೇ ತರದನ್ನ ಇಲ್ಲೂ ಕೂಡ ಇಂಟಿಗ್ರೇಟ್ ಮಾಡಿದೀವಿ. ಇದು 4 ಫೀಟ್